ಒಬ್ಬ ಸೂಫಿ ಸಂತ ಇದ್ದ. ನನ್ನ ಸೂಫಿ ಸಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ ಅವನ ಹೆಸರು. ಭಾರಿ ಚಲೋ ಟೀಚರ್ ಅವನು. ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಾಗೆ ಅವನಿಂದ ಅಷ್ಟು ಚಲೋ ಮಾಸ್ತರ. ಒಂದು ದಿವ್ಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಆದ್ಮೇಲೆ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಈ ಕಡೆ ತಿರುಗ್ರೋ ಅಂದ. ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರಿ ಅಂದ. ಮತ್ತೆ ಈ ಕಡೆ ತಿರುಗಿದ್ರು. ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹೆಂಗೆ ಆದ್ಕೊಳ್ಳಿ ಅನಿಸ್ತಾವಾಗ ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಎಳಿತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗಲ ತೆಗೆದು ನೋಡ್ತಾನೆ, ಶಾಲಿ ಮುಂದೊಂದು ಸಣ್ಣ ರಸ್ತೆ. ಒಂದು ಮಜಾಕ್ ಘಟನೆ ನಡೆದ. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂತ ಘಟನೆ. ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತದ. ಹೋರಿ ಅವನು ಎಳಿತದ, ಇವ ಹೋರಿ ಎಳಿತಾನೆ. ಎಷ್ಟು ಚಂದ ನೋಡ್ರಿ. ಇವ 4 kg ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಅದು ಎಳಿತಾರೆ. ಎಳ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬರ್ರಿ ಹೊರಗೆ ಬರ್ರಿ, ಎಲ್ಲ ಹುಡುಗರು ಕರೆದ, ಹೊರಗೆ ಬರ್ರಿ ಅಂತ ಕರೆದ. ಹುಡುಗರು ಹೊರಗೆ ಹೋದು. ನೋಡ್ರಿ ಮಜಾ ಹೆಂಗದ. ಇವ್ ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ದು ಮನೆಗೆ ಏನು ಮಾಡಲಿ, ಒಂದಿಂಟಿರಂದ. ರಸ್ತೆ ಮಗ್ಲು ಹೋದ. ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸಿದ. ಆ ಹೋರಿಗೆ ತೋರಿಸ್ದ, ಬರ್ಲಿಕ್ಕೆ ಹತ್ತದ. ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು, ಅದನ್ನು ರೈತನ ಕೈಯಾಗ ಕೊಟ್ಟ. ಇಲ್ಲೋಡು, ಈ ಹುಲ್ಲು ಅದಲ್ಲ, ಇದನ್ನು ತೋರಿಸು, ಕೊಡಬೇಡ ಅದಕ್ಕೆ, ತೋರಿಸೋದು ಲಗು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನ ಹತ್ತಿ ಹೋತು. ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ತರ್ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರು ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನ್ರಿ ಸರ್ ಮಾಸ್ತೀವಿ ಮಾಸ್ತರ, ದನ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಈ ಪಾಠ ಮಾಡೋ ರೀತಿ ಏನ್ರಿ ಇದು? ಹುಡುಗರ ಅಟೆನ್ಷನ್ ಇಲ್ರಿ ಕ್ಲಾಸ್ನಾಗ ಅಂದು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ತರ್, ಏನು ನಡೆದದ್ದು ಏನು ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾತ ಅವಾಗ ಏನಾಗಿರ್ಬೇಕಂತ. ಅವ ಹೇಳ್ದೆ, ಸರ್ ಖರೆ ಹೇಳ್ತೀನಿ, ಹೊರಗೇನು ಆಗ್ತಿತ್ತು ಅದನ್ನು ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ರಿ. ಹೊರಗೇನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವ ಈ ಕಡೆ ಎಳಿತಿದ್ದ. ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ. ಅದು ಏನು ಮಾಡಿದೆ ಅಂತ. ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೇನು ಮಾಡಿದಿ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ ಕೊಟ್ಟೆ ಹೋತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ ಕರ್ಕೊಂಬಂದೆ, ಮುಗಿದೋತು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ನಿಮ್ಮ ಕ್ಲಾಸ್ ರೂಮ್ ನೋಡಿ ಚಟುವಟಿಕೆ ಆಗುವಷ್ಟು ಸಡ್ಲಿರಬೇಕು, ಆದ್ರೆ ತೀರಾ ಗದ್ದಲಾಗುವಂಗೆ ತೀರಾ ಸಡ್ಲಿರಬಾರ್ದು. ಟೀಚರ್ 2 ಥರ ಇರ್ತಾರೆ ಅಂತ ಇದ್ದಲ್ಲ. ಕೆಲವರು ಬಿಗಿ ಅಂದ್ರೆ ಸಾಧ್ಯ ಬಿಗಿ ಇರ್ತಾರೆ, ಅಗ್ಲಾಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕೆಲವರು ಕ್ಲಾಸ್ದ ಸಿಟಿ ಮಾರ್ಕೆಟರು, ಎಲ್ಲರೂ ಓದಿರ್ತಿರ್ತಾರೆ. ಟೀಚರ್ ಡಸ್ಟರ್ ಹೊಡೆದ್ರು, ಸೈಲೆಂಟ್, ಅದೊಂದು ಗದ್ದ. ಎರಡೂ ಸರಿಯಲ್ಲ. ಬಿಗಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಯು ರಿಮೆಂಬರ್ ಟೀಚರ್ಸ್, ಕೆಲವು ನೆನ್ಪಿಟ್ಕೋತೀರಿ, ಏನು ಕ್ಲಾಸ್ ಮಾಡ್ತಿದ್ರಿ ಅವರು, ಬೆಸ್ಟ್ ಕ್ಲಾಸ್ ಮಾಡ್ತಿದ್ರು, ಅದು ನೆನ್ಪಿಟ್ಕೋತೀರಿ. ಇನ್ನು ಕೆಲವು ಟೀಚರ್ಸನ್ನು ಬೇರೆ ಕಾರಣಕ್ಕೆ ನೆನಪಿಟ್ಕೋತೀರಿ. ಅವ್ರು ತೋರಿಸಿದಂಥ ಪ್ರೀತಿಯನ್ನು ನೆನಪಿಟ್ಕೋತೀರಿ. ಅವ್ರು ತೋರಿಸಿದಂಥ ಅಂತಃಕರಣದಿಂದ ಎಷ್ಟೋ ಮಂದಿ ಟೀಚರ್ ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ಯಾರ. ನಾನು ಭಾಳ ಮಂದಿ ಟೀಚರ್ ನೆನೆಸ್ಕೋತೀನಿ ಅಂತ ಅವ್ರನ್ನೆಲ್ಲ. ಅದರಿಂದ ಟೀಚರ್ಸ್ ನೆನೆಸ್ಕೊಳ್ಳೋ ರೀತಿ ಬೇರೆ ಬೇರೆ ಅದ.